ಭಾರತದ ವಿರುದ್ಧ ಪ್ರಚೋದನಕಾರಿ ಸುದ್ದಿ ಪ್ರಸಾರದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಈ ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ಸ್ಗಳನ್ನು ಬ್ಯಾನ್ ಮಾಡಲಾಗಿದೆ. ಭಾರತದಲ್ಲಿ ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ಸ್ಗಳನ್ನ ಬ್ಯಾನ್ ಮಾಡಲಾಗ್ತಿದೆ. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಸ್ಗಳು ಬ್ಯಾನ್ ನೋಡಿ. ಕೇಂದ್ರ ಸರ್ಕಾರದಿಂದ ಪಾಕ್ ಚಾನೆಲ್ಸ್ಗಳ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ. ಪಾಕಿಸ್ತಾನದ ಅಡ್ವಾನ್ಸ್, ಸಮಾ ಟಿವಿ, ARY ನ್ಯೂಸ್, ಬೋಲ್ ನ್ಯೂಸ್, ಇನ್ನು ಜಿಯೋ ನ್ಯೂಸ್ ಸೇರಿದಂತೆ ಹಲವು ಚಾನೆಲ್ಸ್ಗಳನ್ನ ಬಂದ್ ಮಾಡಲಾಗ್ತಿದೆ. ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ಸ್ಗಳನ್ನ ಬಂದ್ ಮಾಡುವಂತ ದಿಟ್ಟ ಹೆಜ್ಜೆಯನ್ನ ಇಡಲಾಗ್ತಿದೆ. ಇನ್ನು ಮಾಜಿ ಕ್ರಿಕೆಟಿಗ ಅಖ್ತರ್ ಯೂಟ್ಯೂಬ್ ಚಾನೆಲ್ನು ಕೂಡ ಬಂದ್ ಮಾಡಲಾಗ್ತಿದೆ. ಅಂದ್ರೆ ಪ್ರಚೋದಾತ್ಮಕಕಾರಿಯಾಗಿರುವಂತಹ ಪೋಸ್ಟ್ಗಳನ್ನ ಮಾಡೋದು, ಸುದ್ದಿಗಳನ್ನ ಬಿತ್ತರ ಮಾಡೋದು, ಇನ್ನಷ್ಟು ಈ ರೀತಿಯಾದಂತಹ ಕೃತ್ಯಕ್ಕೆ ಮುಂದಾಗ್ತಿರೋ ಕಾರಣಕ್ಕೋಸ್ಕರನೇ ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರವನ್ನ ಕೈಗೊಂಡಿರುವುದು. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಸ್ಗಳನ್ನ ಬ್ಯಾನ್ ಮಾಡುವಂತ ನಿರ್ಧಾರ ಕೈಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ಈಗ ಆದೇಶವನ್ನ ಕೊಟ್ಟಿದೆ. ನೋಡ್ತಾ ಇದ್ದೀವಿ ಯಾವ್ಯಾವ ಚಾನೆಲ್ಸ್ಗಳು, ಒಂದು ಪಟ್ಟಿಯೇ ಇದೆ. 16 ಯೂಟ್ಯೂಬ್ ಚಾನೆಲ್ಸ್ಗಳು ಏನು ಮಾಡ್ತಿದ್ದಾರೆ, ಈಗ ಒಂದು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹೊತ್ತಿನಲ್ಲಿ ಇನ್ನಷ್ಟು ಪ್ರಚೋದಾತ್ಮಕ ಸುದ್ದಿಗಳನ್ನು ಬಿತ್ತರಿಸುವಂಥದ್ದು, ಪರಿಸ್ಥಿತಿಯನ್ನ ಬಿಗುವಿನ ವಾತಾವರಣ ಸೃಷ್ಟಿ ಮಾಡುವಂತೆ ಎಲ್ಲ ರೀತಿಯಾಗಿ ಬೆಂಕಿ ಹಚ್ಚುವಂತ ಕೆಲಸ, ದಿಕ್ಕು ತಪ್ಪಿಸುವಂತ ಸುದ್ದಿಗಳನ್ನ ಪ್ರಸಾರ ಮಾಡ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗ ಈ ನಿರ್ಧಾರಕ್ಕೆ ಮುಂದಾಗಿದೆ. ಭಾರತದಲ್ಲಿರುವಂಥ ಈ ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ಸ್ಗಳು ಏನು ಬೇಕಾದರೂ ಹಾಕೋಕ್ ಮುಂದಾಗ್ತಾರಲ್ಲ, ಹಾಗಾಗಿನೇ 16 ಯೂಟ್ಯೂಬ್ ಚಾನೆಲ್ಸ್ಗಳನ್ನ ಬಂದ್ ಮಾಡೋ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ ಈಗ ಮುಂದಾಗಿರುವಂತೂ